ತಿರುಪತಿ ತಿರುಪತಿ. ಫೈನಲಿ ವಿ ರೀಚ್ಡ್ ತಿರುಪತಿ. ಯಾವ ದೇವರನ್ನ ನಮ್ಮ ದೇವರನ್ನು ನಾನು ನನ್ನ ಫ್ರೆಂಡ್ ಒತ್ತಾಯದಿಂದ ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮು ನಾನು ತಿರುಪತಿಗೆ ಹೋಗ್ತಾ ಇರೋದು. ಹೋದ್ಮೇಲೆ ಅಲ್ಲಿ ಏನಾಯಿತು ಮುಂದೆ ಏನಾಯಿತು ಅಂತ ನೀವೇ ನೋಡಿ. ಫೈನಲಿ ಆಟೋ ಹಿಡಿದು ಹೋಗ್ತಾ ಇದ್ದೀವಿ. ಎಲ್ಲ ಜನ ಕ್ಯೂವಲ್ಲಿದ್ದಾರೆ. ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಮೆಟ್ಲೆಲ್ಲ ಹತ್ತಿ ಹೋಗೋಣ ಅಂತ, ಬಸ್ಸಲ್ಲಿ ಹೋಗೋದು ಬೇಡ ಅಂತ. ಟ್ರಕ್ಕಿಂಗ್ ಮಾಡಿದರೆ ಒಂದು ಸ್ವಲ್ಪ ಥ್ರಿಲ್ ಇರುತ್ತೆ, ಅದಕ್ಕೆ ಟ್ರಕ್ಕಿಂಗ್ ಮಾಡೋದು. ಬಿಟ್ಟು ಹೋಗ್ತಾವ್ರೆ ಇವರೆಲ್ಲ. ಗೋವಿಂದ ಗೋವಿಂದ. ಇಷ್ಟೊತ್ತು 1 ಕಿಲೋಮೀಟ್ರ್ ನಡ್ಕೊಬಂದ್ವಿ. ಆದರೂ ಇಲ್ಲಿ ತುಂಬ ಜನ ಇದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದಮ್ಮು ಮೀಟ್ರು ಸಾಕೊಂಡು. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಆಮೇಲೆ ಬೆಟ್ಟ ಹತ್ಬೇಕಾದ್ರೆ ಬೆಟ್ಟ ಹತ್ತಿದ್ಮೇಲೆ ಮತ್ತೆ ಅಲ್ಲಿ ಟೆಂಪಲಲ್ಲಿ ಮತ್ತೆ ಕ್ಯೂವಲ್ಲಿ ನಿಂತ್ಕೋಬೇಕಂತ ಅನ್ಸುತ್ತೆ. ತುಂಬ ಜನ ಬಂತು ಬಡವಾಗ್ಬಿಟ್ಟಿದ್ದೀನಿ, ದುಡ್ಡಿಲ್ಲ. ಬಾ ಬಾ. ಹಾಂ ಹಾಂ. ಟೋಕನ್ ತಗೊಳ್ಳೋಕೆ ಲೈನಲ್ಲಿ ಕ್ಯೂವಲ್ಲಿ ನಿಂತಿದ್ದೀವಿ. ತುಂಬ ಜನ ಇದ್ದಾರೆ. 12,000 ಜನ ಮೇಲೆ ಬಂದಿದ್ದಾರೆ. ತುಂಬ ಜನ. ಫೈನಲಿ ಟಿಕೆಟ್ ತಗೊಂಡ್ವಿ. ಇವತ್ತು ಸಿಗಲಿಲ್ಲ, ನಾಳೆ ರೆಡಿ ಸಿಕ್ತು. ತಿರುಪತಿಗೆ ಬರೋರು ಮುಂಚೆನೇ ಟಿಕೆಟ್ ಬುಕ್ ಮಾಡಿ ಬನ್ನಿ. ಇಲ್ಲಿ ಬಂದು ನೀವು ಟಿಕೆಟ್ ತಗೊಂಡು ದರ್ಶನ ಮಾಡ್ತೀವಿ ಅಂತ ಅಂದರೆ ಖಂಡಿತ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ನೀವು ಯಾರೆಲ್ಲ ಲಗೇಜ್ ತಂದಿರ್ತೀರಾ, ನೀವು ಮೆಟ್ಲು ಹತ್ತಿ ನೀವು ದರ್ಶನ ಮಾಡೋಕ್ಕೆ ಹೋಗ್ತೀವಿ ಅಂತ ಅಂದರೆ ಲಗೇಜ್ಗಳನ್ನು ಇಡೋಕ್ಕೆ ಇಲ್ಲೇ ಇದೆ. ಇದೇ ಜಾಗದಲ್ಲಿ ಲಗೇಜನ್ನು ನೀವು ಇಟ್ಟು ಫಸ್ಟು ಮೊದಲ ಮೆಟ್ಟಿಲು ಹತ್ತೋದು ಇಲ್ಲಿಂದನೇ. ಫಸ್ಟು ಮೆಟ್ಟಿಲು ಇಲ್ಲಿ ಹತ್ತುತ್ತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟು. ತೆಂಗಿನಕಾಯಿ ಎಲ್ಲ ಇಲ್ಲಿ ಹೊಡಿತಾ ಇದ್ದಾರೆ. ಫಸ್ಟ್ ಟೈಮ್ ಬರೋರು ಲಗೇಜ್ಗಳನ್ನು ನೀವು ಏನು ಫಸ್ಟು ಮೆಟ್ಲು ಹತ್ತಿರ್ತೀರಲ್ಲ, ಅಲ್ಲೇ ಕೌಂಟರ್ ಇದೆ, ಲಗೇಜ್ ಕೌಂಟರ್. ಅಲ್ಲೇ ನೀವು ಲಗೇಜ್ನ ಕೊಟ್ಟು ಮತ್ತೆ ಒಂದು ಟೋಕನ್ ಕೊಡ್ತಾರೆ. ಆ ಟೋಕನನ್ನು ನೀವು ತಗೊಂಡು ಆರಾಮಾಗಿ ನೀವು ಹತ್ತಿ ಮೇಲ್ಗಡೆ ಬಂದಾಗ ಅಲ್ಲೇ ಲಗೇಜ್ ಕೌಂಟ್ರ್ ಇರುತ್ತೆ. ನೀವು ಅಲ್ಲೇ ಇಸ್ಕೊಂಡು ಆರಾಮಾಗಿ ಹೋಗ್ಬೋದು. ಸುಮ್ಮನೆ ಗೊತ್ತಿಲ್ಲದಂಗೆ ನೀವು ಲಗೇಜ್ನ ಇಟ್ಕೊಂಡು ಹತ್ತೋಕ್ಕೆ ಹೋಗಬೇಡಿ. ಇನ್ನೂ ಒಂದು 100 ಮೆಟ್ಲು ಹತ್ತಿಲ್ಲ, ಆಗಲೇ ಫುಲ್ಲು ಸುಸ್ತಾಯ್ತು. 600 ಮೆಟ್ಲು ಹತ್ತಿದ್ದೀವಿ. ಇನ್ನೂ ತುಂಬಾ ಇದೆ. ಇಲ್ಲ ಫುಲ್ ಸುಸ್ತು. 650. ನಮ್ಮ ಫ್ರೆಂಡ್ಸು 3000 ಮೆಟ್ಲಿದೆ ಅಂತ ಹೇಳಿದರು. ಅಷ್ಟೇ, ನಾವು 3000 ಮೆಟ್ಲು ಆರಾಮಾಗಿ ಹತ್ಬಿಡ್ಬೋದು ಅಂತ ನಾನು ಅಂದ್ಕೊಂಡೆ. ಆದರೆ ನಿಜವಾಗ್ಲೂ ಅನಿಸಿದ್ದು ಹತ್ತಬೇಕಾದ್ರೇ. ಏನಕ್ಕಂತ ಅಂದರೆ ಒಂದೊಂದು ಮೆಟ್ಲು ತುಂಬ ಅಂದರೆ ತುಂಬ ಡಿಸ್ಟೆನ್ಸ್ ಇದೆ. ಇಲ್ಲೇನೋ ವಾಟರ್ ಫಾಲ್ ಇದೆ ಅಂತ ಅಂದರು. ಏನು ಕಾಣಿಸ್ತಾ ಇಲ್ಲ. ಅಲ್ಲೇನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಈಗ ಒಂದು 2100 ಮೆಟ್ಲನ್ನು ಹತ್ತಿದ್ದೀವಿ. ಇನ್ನೂ ಹತ್ತೋದಿದೆ. ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ.
ಸೂಪರ್ ಬಂತು ಬಂತು ಬಂತು. ಮಕ್ಕಳಲ್ಲ ನೀವು, ಬೋಳಿ ಮಕ್ಕಳು ನೀವು. ಪ್ರಸಾದ ಕೊಟ್ಟರು, ಪ್ರಸಾದ ತಿನ್ಕೊಂಡು ಹೋಗ್ತಾ ಇದೀವಿ. ಇನ್ನು ದರ್ಶನನೇ ಆಗಿಲ್ಲ, ತುಂಬಾ ಲೇಟ್ ಆಗುತ್ತೆ ದರ್ಶನ ಆಗೋಷ್ಟೊತ್ತಿಗೆ. ಇವರೆಲ್ಲ ಏನೇನೋ ಥಿಂಕ್ ಮಾಡ್ತಾರೆ, ಎಲ್ಲಿ ಹೋಗೋದು ಏನ್ ಮಾಡೋದು ಅಂತ. ಇಲ್ಲ ಇಲ್ಲೆಲ್ಲ ಕೂತಿದಾರಲ್ಲ ಇವರೆಲ್ಲ ರೂಮ್ ಬುಕ್ ಮಾಡಿದ್ದಾರೆ. ಬುಕ್ ಮಾಡಿಬಿಟ್ಟು ಇಲ್ಲಿ ಬೋರ್ಡಲ್ಲಿ ಬರುತ್ತೆ ನೇಮ್. ಆ ಬೋರ್ಡ್ ನೇಮ್ ಬಂದಮೇಲೆ ನೋಡ್ಕೊಬಿಟ್ಟು ಆಮೇಲೆ ಟೋಕನ್ ತಗೊಂಡು ಅಲ್ಲಿ ಹೋಗಿ ರೂಮಿಗೆ ಹೋಗ್ತಾರೆ. ಕೆಲವೊಂದ್ ಕಡೆ ಲಾಕರ್ ಇದೆ ಬ್ಯಾಗ್ಗಳನ್ನ, ಲಗೇಜ್ನ ಇಡೋಕೆ. ಬಟ್ ಆ ಲಾಕರಲ್ಲಿ ಮೊಬೈಲ್ಸ್ ಎಲ್ಲ ಇಲ್ಲೇ ಇಟ್ಟು ಹೋಗ್ಬೇಕಾಗುತ್ತೆ ದರ್ಶನಕ್ಕೆ ಹೋಗ್ಬೇಕು ಅಂತ ಅಂದ್ರೆ. ಅದಕ್ಕೆ ಫೋನು ಬಟ್ ಸೇಫ್ಟಿ ಇರೋದಿಲ್ಲ, ಹಾಗಾಗಿ ರೂಮ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ರೂಮ್ ಸಿಕ್ಕರೆ ರೂಮಲ್ಲಿ ಬ್ಯಾಗ್ ಎಲ್ಲ ಇಟ್ಟು ಆಮೇಲೆ ಹೋಗೋದು. ಇನ್ನು 1100 ಜನಕ್ಕೆ ಟಿಕೆಟು ರೂಮ್ ಬುಕ್ಕಿಂಗ್ ಕನ್ಫರ್ಮ್ ಆದಮೇಲೆ ನನಗೆ ಆಗೋದು ಇನ್ನೂ 1100 ಜನ ಆಗ್ಬಿಟ್ಟು. ರೂಮು ಕನ್ಫರ್ಮ್ ಆಗಿಲ್ಲ, ಇನ್ನು ವೆಯ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಫುಲ್ ನಿದ್ದೆ ಮಲ್ಕೊಂಡಿದ್ದೆ. ಈಗ ಎದ್ಬಿಟ್ಟು ಇಲ್ಲಿ ನೋಡೋಣ ಅಂತ ಬಂದ್ವಿ. ಊಟ ಮಾಡ್ಬೇಕು, ಇನ್ನು ಊಟ ಮಾಡಿಲ್ಲ. ಎಲ್ಲ ಚೆನ್ನಾಗಿದೆ. ವಿಡಿಯೋ ಮಾಡ್ತಾ ಇದ್ದೀನಿ, ಒಬ್ಬನಿಗೆ ಬಿಟ್ಟು ಹೋಗ್ಬಿಟ್ಟು ಅವ್ರೆ. ಮಸಾಲೆ ದೋಸೆ. ಶಿವು, ನಿಮ್ಮ ಅಭಿಪ್ರಾಯ ತಿಳಿಸಿ. ತಿಂದ ಮೇಲೆ ಏನು ಹೇಳ್ತೀರಾ? ನೋಡಿ ಎಷ್ಟು ದೊಡ್ಡ ದೋಸೆ, ರಾಕೆಟ್ ಥರ ಇದೆ. ಟೇಸ್ಟ್ ಹೇಳ್ರಿ ಹೆಂಗಿದೆ? ಓಕೆ ಕರೆಕ್ಟಾಗಿ ನಿಜ. ಈಗಿನ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಈಗ ಚೆನ್ನಾಗಿದೆ. ಟೊಮೊಟೊ ಬಾತ್ ಬಂದಿದೆ. ನಮ್ಮ ಹಿಂದೆ ಬಂದವರೆಲ್ಲ ಅವ್ರ ಟಿಕೆಟ್ ಟೋಕನ್ ಏನು ತಗೊಂಡಿರ್ಲಿಲ್ಲ, ಆದ್ರೂ ಅವರು ದರ್ಶನ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ನಾವು ಸುಮ್ಮನೆ ಇಲ್ಲಿ ವೆಯ್ಟ್ ಮಾಡಿ ದರ್ಶನನೂ ಮಾಡಲಿಲ್ಲ. ಈ ಟೋಕನ್ ಅಲ್ಲಿ ಬೇರೆ ನಮ್ಮ ಟೈಮಿಂಗ್ಸ್ ಇರೋದ್ರಿಂದ ನಾವು ದರ್ಶನ ಮಾಡಲಿಲ್ಲ. ಅದಕ್ಕೆ ಮಾರ್ನಿಂಗ್ ಹೋಗೋಣ. ನಮ್ಮ ಹಿಂದೆ ಬಂದು ಅವ್ರ ಟೋಕನ್ನೇ ತಗೊಂಡಿರ್ಲಿಲ್ಲ, ಅವರೇ ದರ್ಶನ ಮಾಡ್ಕೊಂಡ್ರೆ. ತುಂಬಾ ಜನ ತಿರುಪತಿಗೆ ಬಂದ ಮೇಲೆ ವೆಂಕಟೇಶ್ವರ ದರ್ಶನಕ್ಕೆ ಡೈರೆಕ್ಟ್ ಆಗಿ ಹೋಗ್ತಾರೆ. ಆ ತಪ್ಪನ್ನ ನೀವು ಯಾವತ್ತೂ ಕೂಡ ಮಾಡಬಾರ್ದು. ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕಿಂತ ಮುಂಚೆ ನೀವು ವರಹ ಸ್ವಾಮಿ ದರ್ಶನ ನೀವು ಮಾಡಲೇಬೇಕು. ಏನಕ್ಕೆ ಅಂತ ಅಂದ್ರೆ, ವೆಂಕಟೇಶ್ವರ ಸ್ವಾಮಿ ಅವರು ಈ ಜಾಗಕ್ಕೆ ಬಂದು ನೆಲೆಸಬೇಕಾದ್ರೆ ಅದರ ಮುಂಚೆ ಇಲ್ಲಿ ವರಹ ಸ್ವಾಮಿ ಅವರು ಇರ್ತಾರೆ. ವೆಂಕಟೇಶ್ವರ ಸ್ವಾಮಿಗಳು ವರಹ ಸ್ವಾಮಿ ಇದ್ದ ಸ್ಥಳಕ್ಕೆ ಬಂದು ಇಲ್ಲಿ ನಾನು ಇರೋಕೆ ಸ್ವಲ್ಪ ಜಾಗ ಬೇಕು ಅಂತ ಕೇಳಿದಾಗ, ಸರಿ ಈ ಸ್ಥಳದಲ್ಲಿ ನೀವು ಇರ್ಬೋದು ಅಂತ ವರಹ ಸ್ವಾಮಿ ಅವರು ಒಪ್ಕೊಂತಾರೆ. ಒಪ್ಕೊಂಡು ಜಾಗ ಕೊಟ್ಮೇಲೆ ವೆಂಕಟೇಶ್ವರ ಸ್ವಾಮಿ ಅವರು ವರಹ ಸ್ವಾಮಿಗೆ ಒಂದು ಮಾತನ್ನ ಕೊಡ್ತಾರೆ. ನನ್ನ ದರ್ಶನಕ್ಕೆ ಇಲ್ಲಿ ಬರುವ ಭಕ್ತಾದಿಗಳು ಮೊದಲು ನಿನ್ನ ದರ್ಶನವನ್ನ ಮಾಡಿದ ಮೇಲೆ ನಂತರ ನನ್ನ ದರ್ಶನಕ್ಕೆ ಬರಬೇಕು ಅಂತ ಒಂದು ಮಾತನ್ನ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಯಾರಾದರೂ ನೀವು ತಿರುಪತಿಗೆ ಏನಾದರೂ ಹೋಗಬೇಕು ಅಂತ ಅಂದರೆ ಫಸ್ಟು ನೀವು ವರಹಸ್ವಾಮಿ ದರ್ಶನ ತಗೊಂಡು ನೆಕ್ಸ್ಟ್ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗಬೇಕು. ನಾವು ಬರೋಕ್ಕಿಂತ ಮುಂಚೆ ಆಲ್ರೆಡಿ ಬಡಿಸಿದ್ರು, ಈಗ ತಿನ್ಬೇಕಷ್ಟೇ. ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ತಿನ್ಬೇಕು. ಸ್ವಾಮಿ ಶರಣಮಯ್ಯಪ್ಪ, ದಮ್ ಶಿವಣ್ಣ. ಊಟ ಮಾಡೋದೇನೋ ಮುಗೀತು. ಇಲ್ಲಿ ನಮ್ಮ ಹೀರೋಗಳು ತಿಂದಿರೋದನ್ನ ಅರಗಿಸಿಕೊಳ್ಳೋಕೆ ಜಗಳ ಆಡುತ್ತಿದ್ದಾರೆ. ಆಡ್ರೋ ಜಗಳ ಆಡ್ರೋ, ಆಡ್ರಲ್ಲಿ. ಒಳಗಡೆ ಫೋನ್ ಅಲ್ಲೋ ಇಲ್ಲ, ಫೋನ್ ತಗೋ ಬಂದ್ಬಿಟ್ಟಿದೀನಿ. ಅಲ್ಲಿ ಒಂದು 3 ಕಡೆ ಚೆಕ್ ಮಾಡ್ತಾರಂತ, ಅಲ್ಲಿ ಗೊತ್ತಿಲ್ಲದಂಗೆ ಹಂಗೆ ತಗೋ ಬಂದಿದ್ದೀನಿ. ಮತ್ತೆ ಫೋನ್ನ ಅಲ್ಲೇ ಕೊಟ್ಟು ಹೋಗ್ಬೇಕು. ಗೋವಿಂದ 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 ಗೋವಿಂದ. ಟೈರ್ಡ್ ಆಗಿಬಿಟ್ಟಿದ್ದೀವಿ, ವ್ಯೂ ಅಂತೂ ಸಖತ್ತ ಬರ್ತಾ ಇದೆ. ಗೋವಿಂದ ಗೋವಿಂದ. ಶಿವು ಸ್ಲೀಪಿಂಗು,
ಶಿವು ಕನ್ಸಲ್ಲಿ ಯಾರು ಬರ್ತಾರೆ ಹೇಳು. ಶಿವಣ್ಣನವರು ಬಸ್ಸಲ್ಲಿ ಬಾಯಿ ತಕೊಂಡು ಅಂತ ಮಲಗಿದ್ರು. ಆ ವಿಡಿಯೋ ಇನ್ನು ಒಂದು ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀವಿ. ಗೋವಿಂದ ಜಾಲಿ ಜಾಲಿ. ಏನ್ ಗುರು, ಮೊನ್ನೆ ಎಲ್ಲ ಫುಲ್ ಮಳೆ ಬಂದಿದೆ, ಇವತ್ತು ಫುಲ್ಲು ಬಿಸಿಲು ಬಿಸಿಲು ಬಿಸಿಲು. ಫುಲ್ ಕಣ್ಣು ಉರಿತಾ ಇದೆ, ಅಷ್ಟೊಂದು ಬಿಸಿಲು ಇದೆ, ಫುಲ್ ಶೆಕೆ ಆಗ್ತಾ ಇದೆ. ಹೆವಿ ಬಿಸಿಲು. ತಿರುಪತಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಖಾಲಿ ಖಾಲಿ ಜಾಲಿ ಜಾಲಿ ಜಾಲಿ. Dear team, finally we reached ತಿರುಪತಿಯಲ್ಲಿ ದರ್ಶನ ತಗೊಂಡು ಈಗ ಕಾಳಶ್ರೀ ಬಂದಿದ್ವಿ. ಶಿವನ್ ಟೆಂಪಲ್ಗೆ ಬಂದಿದ್ದೀವಿ. ಬೆಟ್ಟದ ಮೇಲೆ ಇದೆ ಅದು ಕೂಡ. ಆಮೇಲೆ ಇಲ್ಲೇ ಒಂದು 2-3 ಗುಡಿ ಇದೆ, ಚೆನ್ನಾಗಿದೆ ನೋಡೋದು. ನಮ್ಗೆ ಹೇಳ್ತೀಯ ಏನೋ ನಮ್ ಶಿಷ್ಯ ಸ್ವಾಮಿ ನಿತ್ಯಾನಂದ ಗುರುಗಳು ಹೆಂಗಿದಾನೆ ನೋಡ್ರಿ. ಕಳ್ಳ ತಿರುಪತಿ ಸಿಕ್ಕಿದಾನೆ, ಬಸ್ಸಲ್ಲಿ ನಿದ್ದೆ ಇಲ್ಲದೆ ಅಲ್ಲೆಲ್ಲ ಮರುದಾಡ್ಲಿಕ್ಕೆ ಹೋಗ್ತಿರ್ತಾನೆ ಪದೇ ಪದೇ. ಆಂಧ್ರ ಪ್ರದೇಶದಲ್ಲಿರೋ ಬಸ್ಗಳಿಗೆ ಶೇಪು ಇಲ್ಲ, ಏನೇನು ಇಲ್ಲ, ನೋಡಕ್ಕೇನೆ ಆಗ್ತಾ ಇಲ್ಲ. ನಮ್ಮ ಬಸ್ಗಳ ತರನೇ ಇಲ್ಲ, ಅದೆಲ್ಲ ಯಾವ್ದೋ ಹಳೆ ಗುಜರಿ ತರ ಬಸ್ಗಳಿದೆ. ಒಂದು ಹೊಸ ನೋಡಿ ಬಸ್, ಯಾವ ಬಸ್ ಹತ್ತಿದ್ರೆ ಎಲ್ಲ ಸೆಟಲ್ ಗಾಡಿ ಬರುತ್ತಲ್ಲ, ಆ ತರನೇ ಇದಾವೆ. ಯಾವ ಬಸ್ಗಳು ಕುತ್ಕೊಳಕ್ ಆಗ್ತದೆ. ಡ್ರಿಂಕ್ಸ್ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಯಾರೋ ಒಬ್ಬ ಬಂದ ಕೈಯಲ್ಲಿ ಡ್ರಿಂಕ್ಸ್ ಹಿಡ್ಕೊಬಂದು ಏನೇನೋ ಮಾತಾಡೋರು, ಹೇಳೋರಿಲ್ಲ ಕೇಳೋರಿಲ್ಲ, ಹೆಂಗ್ ಬೇಕಾದ್ರೂ ಬದುಕ್ಬೋದು. ಟೆಂಪಲ್ಗಳು ಮಾತ್ರ ಚೆನ್ನಾಗಿ ಕ್ಲೀನ್ ಇದೆ. ಏನಕ್ಕಂದ್ರೆ ಟೆಂಪಲ್ ಇಂದ ತುಂಬಾ ಕೋಟೆಗಟ್ಟಲೆ ಎಲ್ಲ ದುಡ್ಡು ಬರುತ್ತಲ್ಲ, ಅದಕ್ಕೆ ಟೆಂಪಲ್ ಮಾತ್ರ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಟೆಂಪಲ್ಗಳು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ, ಅದಕ್ಕೆ ಮೆಚ್ಚಲೇಬೇಕು. ಬಟ್ ಹೆಂಗ್ ಬೇಕಾದ್ರೂ ಓಡಾಡ್ಬೋದು. ಯಾರು ಹೆಲ್ಮೆಟ್ ಹಾಕಿದ್ರು ಹಾಕದೇ ಇದ್ರು ಏನ್ ಮಾಡಿದ್ರು ಕೇಳೋದಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಯಾರು ಹೆಲ್ಮೆಟ್ ಹಾಕ್ತಾ ಇಲ್ಲ. ಬಟ್ ಎಲ್ಲಿನೂ ಟ್ರಾಫಿಕ್ ಪೊಲೀಸ್ ಇಲ್ಲ, ಎಲ್ಲೂ ಸಿಗ್ನಲ್ ಅಂತೂ ಇಲ್ವೇ ಇಲ್ಲ. ಈಗ ನೋಡಿ, ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗೆ ಟ್ರಾಫಿಕ್ ಆಗಿದೆ ಅಂತ. ಅಂದ್ರೆ ನೋಡ್ರಿ, ಆಂಧ್ರ ಪ್ರದೇಶ್ಗೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕನೇ ಎಷ್ಟೋ ಬೆಟರ್ ಅಂತ ಅನ್ಸುತ್ತೆ. ಏನಕ್ಕಂತ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀನಿ. ಚೇಂಜ್ ಇಲ್ಲ ಚೇಂಜ್ ಇಲ್ಲ ಹೆಂಗೆ ಅಂತ ಅಂದ್ರೆ ನಮ್ಮ ಕರ್ನಾಟಕ ಬಸ್ಗಳನ್ನ ಮತ್ತೆ ನಮ್ಮ ಇಲ್ಲಿರೋ ಬಸ್ಗಳನ್ನ ಹೋಲಿಸಿದ್ರೆ ಚೂರು ತುಂಬಾ ಚೇಂಜಸ್ ಇದೆ. ಬಟ್ ನೋಡೋಕ್ಕಾಗೋದಿಲ್ಲ, ತುಂಬಾ ಸೆಟಲ್ ಗಾಡಿ ಅಂತ ಅನ್ಸುತ್ತೆ, ಆ ಥರ ಇದೆ. ಮತ್ತೆ ಟ್ರಾಫಿಕ್ ಅಂತೂ ನಾನು ಎಲ್ಲೂ ಸಿಗ್ನಲ್ ಕೂಡ ನಾನು ನೋಡೇ ಇಲ್ಲ. ಸಿಗ್ನಲ್ ನೋಡೇ ಇಲ್ಲ, ಎಲ್ಲೂ ಸಿಗ್ನಲ್ ಬಿದ್ದಿದ್ದು. ಮತ್ತೆ ಟ್ರಾಫಿಕ್ ಪೊಲೀಸನ್ನು ನೋಡೇ ಇಲ್ಲ. ಮತ್ತೆ ಚೆಕಿಂಗ್ ಅಂತ ಯಾರೋ ಬಂದಿದ್ರು, ನಾರ್ಮಲ್ ಆಗಿ ಸ್ಲಿಪ್ಪರ್ ಹಾಕೋಬಿಟ್ಟು ಬಂದ್ಬಿಟ್ಟು ಚೆಕ್ ಇನ್ ಮಾಡಿದ್ರು. ಅವರು ನಾರ್ಮಲ್ ಪರ್ಸನ್ ಥರನೇ ಇದ್ರು. ಯಾರು ಏನು ಮೇಂಟೈನ್ ಮಾಡ್ತಿಲ್ಲ, ಯಾರು ಹೆಂಗ್ ಬೇಕಾದರೂ ಓಡಾಡ್ಬೋದು. ನೋಡಿ, ಟೆಂಪಲ್ ಹತ್ರ ಬಂದ್ವಿ ಫೈನಲ್ ಆಗಿ. ಟೆಂಪಲ್ ಅಂತೂ ತುಂಬ ಕ್ಲೀನಾಗಿ ಇಟ್ಕೊಂಡವ್ರು. ತುಂಬ ದೇವರುಗಳ ಹತ್ರ ನಾನು ಹೋಗಿ ಹರಕೆಗಳನ್ನು ಕಟ್ಕೊಂಡಿದ್ದೆ. ಆದರೆ ಯಾವ ದೇವ್ರಿಗೆ ಹೋದರೂ ಕೂಡ, ಯಾವುದೇ ಹರಕೆಗಳನ್ನು ನಾನು ಕಟ್ಕೊಂಡ್ರು ಕೂಡ ಯಾವ ಹರಕೆ ಕೂಡ ಈಡೇರಿಲ್ಲ. ಆದರೆ ನಾನು ಯಾವಾಗ ತಿರುಪತಿಗೆ ಹೋಗಿ ಬಂದೋ, ನಾನು 1 ತಿಂಗಳು ಒಳಗಡೆ ಆ ಕೆಲಸ ಆದರೆ ನಾನು ಮತ್ತೆ ಬರ್ತೀನಂತ ಬೇಡ್ಕೊಂಡಿದ್ದೆ. ಆದರೆ ನಾನು ಏನು ಬೇಡ್ಕೊಂಡಿದ್ದೆ ಅದೇ ಥರ 1 ತಿಂಗಳು ಒಳಗಡೆ ಆ ಕೆಲಸ ಆಯಿತು. ನೋಡ್ರಿ, ಈ ಟೆಂಪಲ್ ಹತ್ರ ಬಂದ್ವಿ ದರ್ಶನ ಮಾಡ್ಕೊಂಡು ಹೋಗೋಣಂತ. ಆದರೆ ಮೊಬೈಲೇ ಇಸ್ಕೊಂತಿಲ್ಲ ಈ ಕೌಂಟ್ರಲ್ಲಿ. 7 ಗಂಟೆಗೆ ದರ್ಶನ ಇದೆ ಅಂತ, ಅದಕ್ಕೆ ಫೋನ್ ಅಲೋ ಇಲ್ಲ, ಇಸ್ಕೊಂತ ಇಲ್ಲ. ಒಳಗಡೆ ಮೊಬೈಲ್ ತಗೊಂಡು ಹೋಗೋಂಗಿಲ್ಲ, ಅದಕ್ಕೆ ಕ್ಯಾನ್ಸಲ್. ಹೊರಗಡೆಯಿಂದ ಕೈ ಎಲ್ಲ ಇದ್ರು ಕಾಪಾಡ್ಬೋದು. ಇವ್ರೊಬ್ಬರನ್ನೇ ನಾನು ನೋಡಿರೋದು, ಟ್ರಾಫಿಕ್ ಪೊಲೀಸ್ ಅಂತ ಇವ್ರು ಒಬ್ಬರನ್ನೇ ನಾನು ನೋಡಿರೋದು.
3 ದಿನ ಆಯ್ತು ಬಂದು. 3 ದಿನದಲ್ಲಿ ಇವ್ರೊಬ್ಬರನ್ನೇ ನೋಡಿರೋದು. ತಿರುಪತಿಗೆ ಹೋದಾಗ ನಂದು 2 ಬೇಡಿಕೆ ಇತ್ತು. ನಾನು 2 ಬೇಡಿಕೆನ ಬೇಡ್ಕೊಂಡ್ರೆ ಆ ಕೆಲಸ ಆಗೋದಿಲ್ಲ ಅಂತ ಒಂದೇ ಬೇಡಿಕೆನ ನಾನು ಬೇಡ್ಕೊಂಡೆ. ಆದರೆ ಆಗಿದ್ದು 2 ಬೇಡಿಕೆ ಕೂಡ 1 ಮಂತಲ್ಲಿ ಈಡೇರ್ತು. ನಾನು ಕೂಡ 1 ಮಂತಲ್ಲೇ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆ ಕೆಲಸ ಆಯಿತು. ಈ ದೇವರು ತುಂಬ ಸ್ಟ್ರಾಂಗ್ ಅಂತ ಅನಿಸಿದ್ದು ಅಲ್ಲಿ ಹೋದ್ಮೇಲೆ. ಕ್ಯಾಮ್ರಾ ಇದೆ, ಟ್ರಾಫಿಕ್ ಸಿಗ್ನಲೇ ಇಲ್ಲ. ಫೈನಲಿ ತಿರುಪತಿ ದರ್ಶನ ಆಯಿತು, ತಿರುಗಾಡಿದಾಯಿತು, ಹುಷಾರಿಂದ ಮಾಡ್ಕೊಂಡಿದ್ದು ಆಯಿತು, ವಾಯ್ಸ್ ಕೂಡ ಹೋಯಿತು. ಈಗ ಊಟ ಮಾಡಿದ್ದಾಯಿತು. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ತರ್ತಾ ಇರ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ.